ಫ್ರಿಡ್ಜಲ್ಲಿ ಇಡೋದು? 2-3 ದಿನ ಆದ್ರೂ ಆಚೆ ತೆಗಿಯಲ್ಲ. ಆಮೇಲೆ ಅದನ್ನೇ ತಿನ್ನೋದು. ಜ್ವರ ಬರ್ದೆ ಇನ್ನೇನಾಗುತ್ತೆ? ಸರ್ಸು, ಯಾಕೆ ಹೀಗೆಲ್ಲ ಮಾಡ್ತೀಯಾ? ನಾನ್ ಹೇಳಿಲ್ವಾ 2-3 ದಿನ ಫ್ರಿಡ್ಜಲ್ಲಿ ಇಟ್ಟಿರೋ ಊಟ ತಿನ್ಬೇಡ ಅಂತ? ಅಯ್ಯೋ, ಅದು ಅನ್ನಪೂರ್ಣೇಶ್ವರಿ ಕಣೋ, ಅದನ್ ಬಿಸಾಕೋಕಾಗತ್ತಾ? ಸರ್ಸು, ಅತಿಯಾದ್ರೆ ಅಮೃತನು ವಿಷಾನೇ. ಅನ್ನನ ಅನ್ನಪೂರ್ಣೇಶ್ವರಿ ಅಂತ್ಯ. ಅನ್ನಪೂರ್ಣೇಶ್ವರಿನ 2-3 ದಿನ ಫ್ರಿಡ್ಜಲ್ಲಿ ಕೂಡಾಕ್ತಾರ ಯಾರಾದ್ರೂ? ತಪ್ಪಲ್ವಾ? ಅವಳಿಗೆ ಕೋಪ ಬರಲ್ವಾ? ಆ ಕೋಪದಿಂದಾನೇ ಜ್ವರ ಬರ್ಸಿದಾಳೆ. ಅದ್ ಹಾಗಲ್ವೋ? ಹಾಗೂ ಇಲ್ಲ ಹೀಗೂ ಇಲ್ಲ. ಊಟ ಹಾಳಾಗುತ್ತೆ ಅಂತ ಹಾಳಾಗಿರೋ ಊಟ ತಿಂದು ಹೆಲ್ತ್ ಹಾಳು ಮಾಡ್ಕೋತಾರ? ಅಣ್ಣ, ನೀನ್ ಎಷ್ಟ್ ಹೇಳಿದ್ರು ನಿಮ್ಮಮ್ಮ ಬುದ್ಧಿ ಕಲಿಯಲ್ಲ ಬಿಡು. ಸುಮ್ನೆ ಇರೆ. ಸರ್ಸು, ಬಾ ಆಸ್ಪತ್ರೆಗೆ ಹೋಗೋಣ. ಅಯ್ಯಯ್ಯೋ, ಇಷ್ಟಕ್ಕೆಲ್ಲ ಆಸ್ಪತ್ರೆನಾ? ಬೇಡ, ಗಂಜಿ ಕುಡ್ದು ಮಾತ್ರೆ ನುಂಗಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಪ್ಪ. ಪರವಾಗಿಲ್ಲ, ಒಂದ್ಸಲ ಡಾಕ್ಟರ್ ಹತ್ರ ತೋರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಾ. ನೋಡಪ್ಪ, ಇವಾಗ ಗಂಜಿ ಕುಡ್ದು ಮಾತ್ರೆ ನುಂಗ್ತೀನಿ, ಸರಿ ಹೋಗಿಲ್ಲ ಅಂದ್ರೆ ಆಮೇಲೆ ಆಸ್ಪತ್ರೆಗೆ ಹೋಗೋಣ. ನನ್ ಮಾತೆ ಕೇಳಲ್ಲ ಅಂತ್ಯಾ ನೋಡು. ಸರಿ ಇರು, ಗಂಜಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ನಿನ್ಗೆ ಯಾಕೋ ಕಷ್ಟ, ನಾನೇ ಮಾಡ್ಕೋತೀನಿ ಬಿಡು. ಸರ್ಸು, ಸುಮ್ನೆ ರೆಸ್ಟ್ ಮಾಡು. ಧ್ರುವ, ನೀನ್ ಇಲ್ಲೇನೆ ಮಾಡ್ತಿದ್ಯಾ ಸೋಂಬೇರಿ? ಬಾ, ಹೆಲ್ಪ್ ಮಾಡು ಬಾ. ಮೈನಾ, ನೀನ್ ಧ್ರುವನ ಹತ್ರ ಗಾರ್ಮೆಂಟ್ಸ್ಗೆ ಬರ್ತೀನಂತ ಯಾಕೆ ಹೇಳ್ದೆ? ಏಕೆ? ಇವತ್ತು ಕೆಲ್ಸಕ್ಕೆ ಹೋಗೋದು ಬೇಡ, ಒಂದಿನ ರೆಸ್ಟ್ ಮಾಡು. ರಜಾ ಹಾಕ್ಬೇಕಾ? ಸಾಧ್ಯನೇ ಇಲ್ಲ. ಯಾಕೆ? ನನ್ನ ಈ ಪರಿಸ್ಥಿತಿ ಕಾರಣ ಆದವ್ರು ಯಾರು ಅಂತ ನಾನು ತಿಳ್ಕೋಬೇಕು. ನನಗ್ಯಾಕೋ ಅವನ್ ನಮ್ ಗಾರ್ಮೆಂಟ್ಸ್ ಎಲ್ಲ ಕೆಲಸ ಮಾಡೋನು ಅಂತ ನನ್ನ ಮನ್ಸು ಹೇಳ್ತೈತೆ. ಅವನ್ ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಕೃಷ್ಣವೇಣಿ, ಹೋಗೋಣವಾ? ಹಾ, ಖುಷಿ, ಬಾಯ್. ಬಾಯ್. ಆಯ್ತು 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 ಬಿಡು. ನನಗ್ ಗೊತ್ತು ನೀನ್ ನನ್ನ ಏನಕ್ಕೆ ಕರ್ದೆ ಅಂತ. ಅಮ್ಮನ ಹತ್ರ ದೊಡ್ಡದಾಗ ಗಂಜಿ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಟು ಈಗ ನನಗ್ ಮಾಡ್ಕೊಡು ಅಂತ ಹೇಳ್ತೀಯ ತಾನೆ? ತರ್ಲೆ, ನನ್ನ ಕರ್ದಿದ್ದು ನಿನ್ನ ಕಾಲೇಜಿಗೆ ಲೇಟ್ ಆಗ್ತಿದೆ ಅಂತ. ಕಾಲೇಜಿಗೆ ಲೇಟ್ ಆಗಿಲ್ವಾ? ಲೇಟ್ ಆಗ್ತಿದೆ. ಇವತ್ ನನಗ್ ವೈವಾ ಬೇರೆ ಇದೆ. ಇಲ್ಲ ಅಂದ್ರೆ ನಾನೇ ಮನೇಲಿದ್ದು ಅಮ್ಮ ನೋಡ್ಕೊಳ್ತಿದ್ದೆ. ಹೋಗ್ಲಿ ಬಿಡು, ಗಂಜಿ ಮಾಡ್ಕೊಟ್ಟೆ ಹೋಗ್ತೀನಿ. ಏನು ಬೇಡ, ವೈವಾ ಬೇರೆ ಇದೆ ಅಂತಿದ್ಯಾ? ನಿನಗ್ ಲೇಟ್ ಆಗುತ್ತೆ, ಹೊರಡು. ಗಂಜಿ ನಾನ್ ಮಾಡ್ಕೊಡ್ತೀನಿ. ಸರಿ. ಯಾವಾಗ್ಲೂ ಹೀಗೆ ಆಗುತ್ತೆ ನೋಡೋಣ. ಅಮ್ಮ ಹೋದ್ಸತಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಾಗ್ಲೂ ನನಗೆ ಎಕ್ಸಾಮ್ ಇತ್ತು. ಈ ಸಲ ವೈವಾ ಇದೆ. ಅಮ್ಮನ್ನ ಸರಿಯಾಗಿ ನಾನು ನೋಡ್ಕೊಳಕ್ಕೆ ಆಗ್ತಿಲ್ಲ. ಹೋದ್ಸತಿ ಅದಕ್ಕೆ ನೋಡ್ಕೊಂಡ್ರು, ಈ ಸತಿ ನೀನ್ ನೋಡ್ಕೊಳ್ತಿದ್ಯಾ. ನನಗ್ ಬೇಜಾರಾಗ್ತಿದೆ ಅಣ್ಣ. ಆಯ್ತಾಯ್ತು, ತುಂಬಾ ಬೇಜಾರ್ ಮಾಡ್ಕೋಬೇಡ. ಇವಾಗ ನೀನ್ ಹೊರಡು, ನಾನು ಅಮ್ಮನ್ ನೋಡ್ಕೋತೀನಿ. ಸರಿ, ಆದ್ರೆ ಬೇಗ ಬರ್ತೀನಿ. ಸರಿ, ಬಾಯ್. ಮೈನಾ, ಯಾಕೆ ಟೆನ್ಷನ್ ಆಗ್ತಿದ್ಯಾ? ಯಾರು ಕಾಲ್ ಮಾಡ್ತಿದ್ದಾರೆ? ಧ್ರುವ ಅವ್ರು ಮತ್ತೆ ಫೋನ್ ಮಾಡ್ತಾವ್ರೆ. ಮಾತಾಡು. ಹೇಳಿ ಧ್ರುವ ಅವ್ರೆ, ಏನ್ ವಿಷಯ? ಅದು ಸರ್ಸು ಹುಷಾರಿಲ್ಲ. ಯಾಕೆ, ಏನಾಯ್ತು? ಅದು ಫ್ರಿಡ್ಜಲ್ಲಿ 2-3 ದಿನ ಇಟ್ಟಿರೋ ಊಟನ ತಿಂದು ಹುಷಾರ್ ತಪ್ಪಿದ್ದಾರೆ. ಓ, ನಾನು ಅಷ್ಟೇ ಎಷ್ಟೋ ಸಲ ಅವ್ರಿಗೆ ಹೇಳಿವ್ನಿ, ಫ್ರಿಡ್ಜಲ್ಲಿ ಇಟ್ಟಿರೋ ತಿನ್ಬೇಡಿ, ಹುಷಾರ್ ತಪ್ತೀರಾ ಅಂತ. ನನ್ ಮಾತು ಕೇಳಿಲ್ಲ. ನಾನು ತುಂಬಾ ಸಲ ಹೇಳಿದ್ದೀನಿ.
ಅವತ್ತವತ್ತಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಅಡುಗೆ ಮಾಡ್ಕೊಳ್ಳಿ ಅಂತಾನೂ ಹೇಳಿದ್ದೀನಿ. ನನ್ನ ಮಾತೆ ಕೇಳಲ್ಲ ಅವರು. ಸರಿ ಬಿಡಿ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಿತ್ತು. ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ದೆ, ಆದ್ರೆ ನನ್ನ ಮಾತೆ ಕೇಳ್ತಿಲ್ಲ. ಗಂಜಿ ಕುಡ್ದು ಮಲ್ಗಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಬೇರೆ ದೀಪಾಗಿ ಇವತ್ತು ಎಕ್ಸಾಮ್ ಇದೆ, ಅವಳು ಇಲ್ಲ ಮನೇಲಿ. ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ನೀವು ಮನೆಗೆ ಬಂದಿದ್ರೆ ಸರ್ಸನ್ ಚೆನ್ನಾಗಿ ನೋಡ್ಕೋಬೋದಿತ್ತು ಅನ್ನಿಸ್ತು. ಬರ್ಬಹುದಾ? ನಾನಾ? ಅದು ಧ್ರುವ ಅವರೇ. ಯಾಕೆ ಮೈನಾ ಅವರೇ, ಬರೋದಕ್ಕಾಗಲ್ವಾ? ಅದು ಆಗಕ್ಕಿಲ್ಲ ಅಂತಲ್ಲ, ನಾನು ಕೆಲ್ಸಕ್ಕೆ ಹೊಂಟಿದ್ದೆ.